ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂವರು ಭಾರತೀಯ ನಾವಿಕರು ಸಾವನ್ನಪ್ಪಿರುವಂಥದ್ದಿದು. ಯುದ್ಧದ ಪರಿಣಾಮವಾಗಿ ಜಲ್ವೀರ್ ಹಡಗಿನ ಮೇಲೆ ನಡೆದಂತಹ ದಾಳಿ 24 ನಾವಿಕರಿದ್ದರು ಇದರಲ್ಲಿ ಬರ್ತಾ ಇದ್ರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಓಮನ್ನಲ್ಲಿ ಭಾರತದ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿರುವಂಥದ್ದು ನಿಮ್ಗೆ ಏನು ಗೊತ್ತಿದೆ ಅದನ್ನು ಕೂಡ ಹೇಳಿತ್ತು. ಸೊ ಅಲ್ಲಿ ಧ್ವಜ ಇದ್ದಿದ್ದಕ್ಕೋಸ್ಕರ ನಾವು ದಾಳಿ ಮಾಡಿದ್ವಿ ಅಂತ. ಭಾರತದ 3 ನಾವಿಕರು ಈಗ ಸಾವನ್ನಪ್ಪಿದ್ದಾರೆ. 21 ಜನರ ರಕ್ಷಣೆ ಆಗಿದೆ. ಒಟ್ಟು 24 ಮಂದಿ ಅದರಲ್ಲಿ ಇದ್ದರು. ಅದರಲ್ಲಿ ಈಗ 3 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. 21 ಜನರನ್ನು ರಕ್ಷಿಸಲಾಗಿದೆ. ಅದಕ್ಕೆ ಧನ್ಯವಾದಗಳನ್ನು ಕೂಡ ಭಾರತ ಸಲ್ಲಿಸಿತ್ತು ಒಮನ್ ದೇಶಕ್ಕೆ. ಆದರೆ ಈಗ ಅಮೆರಿಕ ಈ ದಾಳಿಯಲ್ಲಿ ಮಾಡಿದಲ್ಲಿ 3 ಜನ ಸಾವನ್ನಪ್ಪಿರುವಂಥದ್ದು ಬರ್ತಾ ಇರುವಂತಹ ಸುದ್ದಿ. ನಿರಂತರವಾಗಿ ಇನ್ನೂ ಕೂಡ ಹೆಚ್ಚಿನ ದಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಕೂಡ ಹೇಳ್ತಾ ಇದೆ ನಾವು ಯಾವ ಹಡಗುಗಳನ್ನು ಕೂಡ ದಾಟಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಸೊ ಅಮೆರಿಕ ಈಗ ಇನ್ಯಾವ ಹಂತಕ್ಕೆ ಹೋಗುತ್ತೆ, ಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಯುದ್ಧ ನಡೆದು ಸ್ವಲ್ಪ ತಣ್ಣಗಾಗಿ ಮತ್ತೆ ಶುರು ಆದರೆ ಅದು ಭಯಂಕರವಾಗುತ್ತೆ ಅಂತ ಹೇಳ್ತಾರೆ. 24 ಮಂದಿ ಇದ್ದಂತಹ ಹಡಗು, ಅದರಲ್ಲಿ 21 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಭಾರತೀಯರಿದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ. ಧ್ವಜವನ್ನು ನೋಡಿ ನಾವು ಹೊಡೆದಾಕಿದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇತ್ತು. ಬಟ್ ಅದರಲ್ಲಿ ಈಗ 3 ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಜಲ್ವೀರ್ ಹಡಗಿನ ಮೇಲೆ ನಡೆದಂತಹ ದಾಳಿ ಇದಾಗಿತ್ತು. ಇದರಲ್ಲಿ 24 ಜನ ಇದ್ದರು. ಅದರಲ್ಲಿ 21 ಜನರ ರಕ್ಷಣೆ ಆಗಿದೆ. 3 ಜನ ಸಾವನ್ನಪ್ಪಿದ್ದಾರೆ. ಇದು ನಿರಂತರವಾಗಿ ಇನ್ನೂ ನಡೀತಾ ಇರುತ್ತೆ. ಕಳೆದ ಬಾರಿ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಾದಂಥ ಹಾನಿಗಳಾಗಿರಲಿಲ್ಲ ಭಾರತದ ಹಡಗುಗಳ ಮೇಲೆ. ಆದರೆ ಈಗ 2ನೇ ಬಾರಿ ಯುದ್ಧ ಆರಂಭವಾಗ್ತಾ ಇದ್ದಂತೆಯೇ ದಾಳಿ ವಿಪರೀತವಾಗಿ ಆಗ್ತಾ ಇದೆ. ಜಲ್ವೀರ್ ಹಡಗಿನ ಮೇಲೆ ನಡೆದಂಥ ದಾಳಿ ಇದು ಅಮೆರಿಕ ದಾಳಿಯನ್ನು ನಡೆಸಿತ್ತು. ಅದರ ಪರಿಣಾಮವಾಗಿ 21 ಜನರ ರಕ್ಷಣೆ ಆಯಿತು. 3 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ನಾನು ನೋಡ್ತಾ ಇದ್ದೆ. ಅಲ್ಲಿ ಒಬ್ಬರು ಇದ್ದಾರಲ್ಲ ನಾವಿಕ, ಅವರ ತಂದೆ ಮಾತನಾಡ್ತಾ ಇದ್ರು. ಮುಂಚೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು, ಇದಾದ ನಂತರ ಅವನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರು. ಸೊ ಅವರ ತಂದೆ ಈ ಫೋಟೋದಲ್ಲಿ ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಅವರ ತಂದೆ ಕಣ್ಣೀರು ಹಾಕ್ಕೊಂಡು ಮಾತನಾಡ್ತಾ ಇದ್ದನ್ನು ನೋಡ್ತಾ ಇದ್ದೆ.